ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಟೈಮ್ ಅಂತೂ ಇವತ್ತು 1 ಆಗ್ಯದ್ರಿ. ಈಗಂತೂ ಇವತ್ತಂತೂ ಎಲ್ಲ ಅಡಿಗೆ ಅಂತೂ ಮನೆ ಕೆಲಸ ಅಂತೂ ಎಲ್ಲ ಆಗ್ಯದ್ರಿ. ಮುಂಜಾನೆ 9 ಗಂಟೆನೇ ಆಗಿತ್ತು. ಯಾಕಂದ್ರೆ ನಮ್ಮ ಕಾವು ಬೇರೆ ಬಂದಾಳ್ರಿ. ಈಗ ಆಕೆ ಒಂದಿಷ್ಟ ಅಂದರೆ ಮೇಲಿಂದ ಎಲ್ಲನೂ ಮಾಡ್ತಾಳೆ, ಅಡುಗೆನೂ ಮಾಡ್ತಾಳೆ ಜಾಸ್ತಿ. ಅಂದ್ರೆ ಎಲ್ಲ ಹಿಂಗೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ತಾಳೆ. ಆದ್ರೂ ಆಕಿನೂ ಒಂದು ಸ್ವಲ್ಪ ನಾವು ಸ್ವಲ್ಪ ಮಾಡಿಕಿಸಿಂದ ಅಡುಗೆ ಅಂತೂ ದೊಡ್ಡನೆ ಮುಗಿಸಿದವ್ರಿ. ಮುಂಜಾನೆ ದೊಡ್ಡನೆ ಹೊಲಿಬೇಕಂತಿದ್ದ. ಇವತ್ತೊಂದು ಪೆಸ್ತಲಾಗಿ ಫ್ರಾಕ್ ಹೊಲಿಯತ್ತೀನಿ ರೀ. ಫ್ರಾಕ್ ಅಂತೂ ನಮ್ಮ ಕಾವುಗ ಅಂದರೆ ನಮ್ಮ ಕಾವೇರಿಗೆ ಹೊಲಿಯಾಗತ್ತಿದ್ರಿ. ಇಷ್ಟು ದಿನ ಹೊಲಿಬೇಕಂದಿದ. ನಮ್ಮ ಚೆನ್ನು ಅಂತೂ ಹೊಲಿಬೇಕಂದ್ರೆ ಅಂತೂ ಆಗಿ ಅಂತೂ ಹೊಲಿಯೋದೇ ಆಗಲಿಲ್ಲ. ಯಾಕಿನೋ ಆಯ್ತು ಅವ್ರ ದೊಡ್ಡಮ್ಮರು ಊರಿಗೆ ಹೋಗ್ಯಾಳಲ್ರಿ. ಅದಕ್ಕೆ ಇನ್ನೇನೋ 1-2 ದಿನದಾಗ ಬಂದ್ರೆ ಬರ್ತಾಳೆ. ಅದಕ್ಕೆ 2 ದಿನ ಆಯ್ತು ರೀ ನಮ್ಮ ಕಾವು ಬಂದಂತೂ. ಇವತ್ತಂತೂ ಹೊಲಕ್ಕೆ ಹೋಗಿದ್ದಿಲ್ಲ. ಅವರು ಒಂದು ಸ್ವಲ್ಪ ಊರಿಗೆ ಹೋಗಿದ್ರೆ ಹಂಗಾಗಿ ತೊಗೊಂಡಿರೋ ಸೀರೆ ಅಂತೂ ಅಂದ್ರೆ ಫ್ರಾಕ್ ಹೊಲಿಕ್ಕೆ ತೊಗೊಂಡಿರೋ ಸೀರೆ ಅಂತೂ ಇದೇ ಸೀರೆನೇ ರೀ. ಫುಲ್ ಏನೋ ಇದು ಬಾರ್ಡ್ರ ಅಂದರೆ ಈ ಥರ ಡಿಸೈನ್ ಅಂತೂ ಫುಲ್ ಸೀರೆ ಬಂದಿಲ್ಲ. ಎದುರುಗಡೆ ಈಸದ ಸೀರೆ ಉಟ್ಕೋತೀವಲ್ಲ ನಾವು, ಎದುರುಗಡೆ ನಿಲ್ಗಿಗೆ ಮೇಲೆ ಅಷ್ಟೇ ಬಂದಿತ್ತು. ಆ ಸೆರಗಿಗೆ ಬಂದಿತ್ತು ರೀ. ಇದು ಫುಲ್ ಇಡ್ಬೇಕಂದಿದ್ದ. ತಳಗ ಬಾರ್ಡರ್ ಕಡೆ ಏನೂ ಬಂದಿಲ್ಲ. ಈ ಥರ ಒಂದೊಂದು ಹೂವು ಬಂದಿತ್ತು. ಹಾಗಾಗಿ ಇದೇ ಯಾಕೋ ಒಂದು ಸ್ವಲ್ಪ ಚೆಂದಾಗಿತ್ತು. ಅದಕ್ಕೆ ಇದೇ ಹೊಲಿ ಅಂತ ಹೇಳಿದ್ರು ನಮ್ಮ ಕಾವನು. ಅದಕ್ಕೆ ಇವತ್ತು ಈ ಸಡಿದೆ ಫ್ರಾಕ ಹೊಲಿಯಾಗತ್ತೀನಿ ರೀ ನಮ್ಮ ಕಾವೇರಿಗೆ. ಸಣ್ಣದಾಗಿ ಬಾರ್ಡರ್ ಬಂದದ್ರಿ. ಇದಕ್ಕೆ ಬಾರ್ಡರ್ ಅಂತೂ ತಾಗಿಂದ ಬಾರ್ಡರ್ ತೆಗಿಯಂಗಿಲ್ಲ ನಾನು. ಈ ಮೇಲಿನ ಸೈಡ್ ಬಾರ್ಡರಲ್ಲಿ ಇದೊಂದು ಸ್ವಲ್ಪ ತೆಗೆದ. ಯಾಕಂದ್ರೆ ಇಲ್ಲಿ ಬಾರ್ಡರ್ ಕಮ್ಮಿ ಬಂದದ. ಹಿಂದೆ ಹೊಲಿಬೇಕ. ಹಿಂದೆ ಇಷ್ಟು ಬಾರ್ಡರ್ ಕಮ್ಮಿ ಬಂದ್ರೆ ಇದಕ್ಕೆ, ಹಾಗಾಗಿ ಇದಕ್ಕೆ ಬಾರ್ಡರ್ ಬೇಕಾ ಹಿಂದೆ. ಅದಕ್ಕಾಗಿ ಇಲ್ಲಿ ಮ್ಯಾಲೆ ಬಂದಿದ್ದ ಬಾರ್ಡರ್ ಎಲ್ಲ ಬಾರ್ಡರ್ ಕೆಸಿಂದ ಇದಕ್ಕೆ ಹಚ್ಚಿ ಹೊಲಿಬೇಕು. ಇದೇನು ಬ್ಲೌಸ್ ಇದು ಸೆರಗತ್ತದಲ್ರಿ. ಇದೆಲ್ಲ ಕಟ್ ಮಾಡಿ ತೆಗಿತೀನಿ. ಯಾಕಂದ್ರೆ ಇದು ತೊಳಿಬೇಕು ನನಗೆ. ಅಂದ್ರೆ ಇದ್ರದ್ದು ಈ ಸೀರೆಗಂತೂ ಡಿಸೈನ್ ಇದಿಷ್ಟೇ ಬಂದಿತ್ತು. ಡಿಸೈನ್ ಅಂತೂ ಭಾಳ ಒರಿಜಿನಲ್ ಬಂದಿದೆ. ಯಾಕಂದ್ರೆ ಒಂದು ಅರ್ಲಿಂದ ಹಾಕಿ ಡಿಸೈನ್ ಬಂದಿತ್ತು. ಹಾಗಾಗಿ ನಾನು ಇದಿಷ್ಟು ಕಟ್ ಮಾಡಿಕೊಂಡು ಈ ಥರ ತೋಳಿಗೆ ಹಚ್ಬಿಟ್ಟಂತೂ ಭಾಳ ಮಸ್ತ್ ಕಾಣ್ತದೆ ರೀ. ಅದಕ್ಕೆ ಇದಿಷ್ಟ ತೆಗೆದು ತೋಳಿಗೆ ಹಚ್ಬೇಕು ಅಂತ ಹೇಳ್ತಿದ್ರೆ ಇದಿಷ್ಟ ಕಡೆಗೆ ಇಡ್ತೀನಿ. ಇವಾಗ ನೋಡ್ರಿ ಇದಿಷ್ಟು ನನಗೆ ಕಟ್ ಮಾಡಿ ಇದು ಸೈಡ್ಗೆ ಇಟ್ಬಿಡ್ತೀನಿ. ಇದಿಷ್ಟು ಹೊಸ ಪ್ಯಾಂಟ್ ನೀನೇ ತೆಗೆದಿರ್ಬೇಕು. ಅದಲ್ಲ ತೆಗೆದುಕೊಡು. ಈಗ ಇದೇನದಲ್ರಿ, ಇದಕ್ಕೆ 4 ಥರ ಹಾಕೊಂಡ್ಬಿಡ್ತೀವಿ. ಅಂದ್ರೆ ಈಗ ಇದು 4 ಪದರ ತಗೊಂಡೇನ್ರಿ ನಾನು. ಇದಕ್ಕೆ ಮತ್ತೆ ಒಂದು ಪದರ ಹಾಕೊಳತ್ತೀನಿ. ಇಲ್ಲಿ ನೋಡ್ಬೋದು ಇಷ್ಟು ಪದರ ತಗೊಂಡೇನ್ರಿ ನಾನು. ಇಷ್ಟು ಪದರ ಸಾಕ್ರಿ. ಕೊಡು, ಎಲ್ಗೊಂಟಿ? ಈ
ಥರ ನಾನು ಇದಿಷ್ಟು ಕಟ್ ಮಾಡ್ಕೊಳ್ತೀನಿ. ಈ ಕಡೆ ಒಂದು ಸೈಡ್ ಕಟ್ ಮಾಡಬೇಕು. ಕಾವು ಹೇಗೋ ಬಟ್ಟೆ ಬಿಚ್ಚಿ ಒಂದು ಸ್ವಲ್ಪ ಕಟ್ಬಾರ. ಬಟ್ಟೆ ಬಿಚ್ಚಿ ಒಂದು ಸ್ವಲ್ಪ ಕಟ್ಬಾರ. ಇವಾಗ ಎಲ್ಲ ಫ್ರಾಕ ಕಟ್ ಮಾಡೋದಂತ ಆಗ್ಯದ್ರಿ. ಇನ್ನ ಈಗ ಲೈಟ್ ಬಂದು ಅದಕ್ಕೆ ಹೊಲ್ಯತ್ತೀನಿ. ಇಲ್ಲೊಂದು ಮಳೆ ಇತ್ತಲ್ಲ, ಇಲ್ಲದ ಕಾವು ಒಂದು ಸ್ವಲ್ಪ ಇತ್ತು ತೊಂಬ, ಒಂದು ಕಡಿ ತೊಗೊಂಬರ್ತಾನೆ. ದಾರದ ಬಾಕ್ಸ್ ಇಲ್ಲದ, ದಾರದ ಬಾಕ್ಸ್ ಇಲ್ಟಂಗೆ ಜಟೆಪ್ಪ ಹೋಗ್ ದಾರದ ಬಾಕ್ಸ್ ತಮ್ಮ. ಒಂದು ಕೇಸರಿ ಕಲರ್ ಗಡ್ತಾ ಹಚ್ಚಿಗಡಿ. ಒಂದು ದೀಪದ ಕಡಿ ತೊಂಬರ್ತೆ. ಪಾಪ್ಯ ಅಲ್ಲಿ ಸೂಜಿತ ಹಾ ಅಲ್ಲಿ ತಗೋ ಕೈಯಾಗ ತಾರೋ ಪಾಪ್ಯ. ಸೂಜಿ ಕೋಲಿಗೆ ಮುಡ್ದತ್ತ ಕಣ ಹಾಕ್ತೀನಿ. ಏನ್ ಬಿಡ್ತು ವರ್ಷ दिख जरा ಎಷ್ಟು ಅಕ್ಕಿ ಅರ್ಬಿ ಗೊತ್ತಾಗಪ್ಪ. ಅದು ಇಷ್ಟ ಅಷ್ಟು ಎಣ್ಣೆ ಸಿಡ್ತೀನಿ. ಟೊಮೆಟೊ ಹಾಕೋದು. ಸರಿ ಬೆಳಗ್ಗೆ ಬಿಟ್ಟಿನ ಈ ಮಿಷನ್ ಅಂತೂ ನಾನು ಬ್ಯಾಸಿಗೆ ಹೊಲ್ದಿಟ್ಟಾಕ್ರಿ. ಹಾಗಾಗಿ ಎಲ್ಲ ಒಂದು ಸ್ವಲ್ಪ ಮಿಷನ್ ಅಂತೂ ತಿರ್ಗಾಲಾಗ್ಯದ. ಅದಕ್ಕೆ ಒಂದು ಯಾವಾಗಂದ್ರೆ ಮುಂಜಾನೆ 10ಕ್ಕೆ ನಾನು ಸ್ವಲ್ಪ ಆಯಿಲ್ ಹಾಕಿ ಬಿಟ್ಟಿದ್ದ. ಡೈಲಿ ಅಂತೂ ಈ ಮಿಷನ್ಗಳು ಡೈಲಿ ವಾಪಸ್ ಗೊತ್ತಿರ್ಬೇಕ್ರಿ, ಅಂದ್ರೆ ಚಂದ ಇರ್ತಾವ.
ನಾನಂತೂ ಈ ಮಳೆಗಾಲ ದಿನ ಬಂತಂದ್ರಂತೂ ಒಟ್ಟು ಮಿಷನ್ ಅಂತೂ ಚಾಲು ಮಾಡಂಗಿಲ್ಲ ರೀ. ಡೈಲಿ ಹೊಲಕ್ಕೆ ಹೋಗೋದೇ ಇರ್ತದ. ಸುಮ್ಮನೆ ಯಾವಾಗಾರ ಮನೆಯಾಗಿದ್ದಾಗ ಹೊಲ್ತಿರ್ತೀನಿ. ಆದರೆ ಈ ಸಲ ಅಂತೂ ಬ್ಯಾಸ್ಗ್ಯಾಗ ಹೊಲ್ಬೇಕು. ಇವಾಗ ಹೊಲಿಗತ್ತೀನಿ ರೀ. ಇದಕ್ಕೆ ಈ ಥರ ನಾನು ಎಲ್ಲ ಫಸ್ಟಿಗೆ ನಾನು ಫ್ರಾಕ್ ರೆಡಿ ಮಾಡ್ಕೊಳತ್ತೀನಿ ಗಗರಿ. ಈ ಥರ ಬರತ್ತರದು ಪೂರ್ತಿಯಾಗಿ ಇನ್ನೂ ನೀಟಾಗಿ ಜೋಡಿಸ್ಬೇಕು. ಯಾಕಂದ್ರೆ ಭಾಳಷ್ಟು ಅವ ಇವು ಅಂತೂ ಎಲ್ಲ ತುಕಡಿಗಳು ಜೋಡಿಸ್ಬೇಕಂದ್ರಂತೂ ಈ ಫ್ರಾಕಿಗೆ ಭಾಳಷ್ಟು ಅವ. ನಿನಗೆ ಇಟ್ವಿ ಈ ಫ್ರಾಕ್ ಹೊಲಿಬೋದಿತ್ತು. ನಾನು ಈ ಥರ ಆ್ಯಪಲ್ ಕಟ್ಟಿರ್ತಲ್ರಿ ಆ ಥರ ಹೊಲಿಯತ್ತಿದ್ದ. ಇವಾಗ ನಾನು ಪೂರ್ತಿಯಾಗಿ ಹೊಲ್ಬಿಟ್ಟೀನಿ ರೀ. ಈ ಸೈಡ್ ತೋರಿಸ್ತೀನಿ. ಈ ಥರ ಹೊಲ್ದೀನಿ. ಇದಕ್ಕೆ ಮ್ಯಾಲ ಬ್ಲೌಸ್ ತಯಾರು ಮಾಡಿಲ್ಲ. ಬ್ಲೌಸ್ ಹೊಲಿಬೇಕು ನಾ. ಈ ಥರ ನಾನು ಬ್ಲೌಸ ಹೊಲ್ಬಿಟ್ಟಿನಿ. ಇದು ಹಿಂದಿನ ಚೌಕೊಳ ಹಿಂದಿನ ಸೈಡ, ಇದು ಬಾದಾಮ್ ಕೊಳ ಮುಂದಿನ ಸೈಡ. ಇದನ್ನ ಸೈಡಿಗಿಟ್ಟ ಇವು ತೋಳ ಕಟ್ ಮಾಡಿಟ್ಟೀನಿ ರೀ. ಇದಿಷ್ಟು ತೋಳು ಸ್ವಲ್ಪ ಅಂದ್ರೆ ಮೇಘ ತೊಳಿಟ್ಟು ಹೊಲಿಬೇಕಲ್ಲತ್ತೀನಿ. ಉದ್ದು ತೋಳು ಅಲ್ಲಂದ್ರೆ ಹಂಗಾಗಿ ಒಂದು ಸ್ವಲ್ಪ ಬಾರ್ಡ್ರದ್ದು ಡಿಸೈನ್ ಬಂದಲ್ರಿ. ಈ ಥರ ಅಂತೂ ಹೂವು ಬಂದಿತ್ತು. ಅದಕ್ಕೆ ಮೇಘ ತೊಳಿಟ್ಟು ಹೊಲಿಬೇಕು. ಇಷ್ಟ ಅಷ್ಟೇ ಮೇಘ ತೊಳಿಡ್ಬೇಕು ಅಂದ್ಕೊಂಡು
ಇವಾಗ ಟಾಪ್ ಅಂತೂ ರೆಡಿ ಆಗ್ಯದ್ರಿ. ಆದರೆ ಈ ಟಾಪ್ ರೆಡಿ ಆದ್ರೂ ತೋಳಂತೂ ನಾನು ಈ ಥರ ಇವಂತೂ ಸೀರೆಗೆ ಬಂದಿದ್ದಲ್ರಿ ಇದು ಡಿಸೈನ್. ಅದೇ ಡಿಸೈನೇ ನಾನು ತೋಳಿಗೆ ಮೇಘ ತೋಳು ಇಟ್ಟಿದ್ದ. ಒಂದು ಸ್ವಲ್ಪ ಮೇಘ ತೋಳಿದ್ರೂ ಒಂದು ಸ್ವಲ್ಪ ಉದ್ದ ಇಟ್ಟಿದ್ದ, ಭಾಳ ಕಿರ್ದು ತೋಳು ಇಡಂಗಿಲ್ಲಕ್ಕಿ. ಅದ್ರಾಗ ಇವೆರಡು ಕಸಿ ಹಚ್ಚಿದ್ರಿ. ಇದೊಂದು ಮುಂದೆ ಲೇಸ್ ಹಚ್ಚಿದ. ಈ ಟಾಪಿಗಂತೂ ಇಲ್ಲೊಂದು ಲೇಸ್ ಹಚ್ಚಿಬಿಟ್ಟಿದ್ರು ನಾನು. ಆದರೆ ಇನ್ನೂ ಕೆಳಗಡೆ ಇನ್ನೂ ಇಲ್ಲಿ ದಡಿಗೆ ಲೇಸ್ ಹಚ್ಚಿಲ್ಲ ನಾನು. ಈ ಥರನೇ ಅದನ್ನು ಲೇಸ್ ಹಚ್ಚಬೇಕು. ಇದಕ್ಕೆ ಸಿಂಪಲ್ಲಾಗಿ ಎದುರುಗಡೆ ಬಾದಾಮ್ ಕೊಳ್ಳ ಇಟ್ಟಿದ್ರಿ. ಈ ಥರ ಆಗಿಬಿಟ್ಟದ್ರಿ. ಇದಕ್ಕೆ ತಳಗ ಇನ್ನೊಂದಷ್ಟು ಲೇಸ್ ಹಚ್ಚಿಬಿಡ್ತೀನಿ. ಈ ಥರ ಬರ್ತದೆ ತಳಗಂತ ಲೇಸ. ಒಂದು ಸ್ವಲ್ಪ ಲಂಗ ಒಂದು ಸ್ವಲ್ಪ ಉದ್ದಾಗ್ಯದ್ರಿ. ಹಂಗೆ ಹಾಕಿಸಿಂದ ಒಂದಿಷ್ಟು ಕಟ್ ಮಾಡಿ ತೆಗೆದ ಇದ್ರ ಮ್ಯಾಲ ಈ ಥರ ಲೇಸ್ ಹಚ್ಚಿಬಿಡ್ತೀನಿ ಇದಕ್ಕೆ. ಇವತ್ತು ನಮ್ಮ ಕಾವೇರಿಗೊಂದಂತೂ ಫ್ರಾಕ್ ಹೊಲ್ರಿ. ಇವತ್ತಂತೂ ನಾವು ಹೊಲಕ್ಕೆ ಹೋಗಿದ್ದಿಲ್ಲ, ಹಾಗಾಗಿ ಮನೆಯಾಗಿದ್ದು ಕುಂತ ಏನು ಮಾಡೋದಂತ ಹೇಳ್ಕೇಸಿಂದ ನೋಡಮ್ಮ ಈ ಕಾವೇರಿಗೆ ಒಂದು ಫ್ರಾಕ್ ಹೊಲ್ದು ನೋಡಿದ್ರಾಯ್ತು ಅಂತ ಹೇಳ್ಕೇಸಿಂದ ನಾನು ಒಂದು ಸೀರೆ, ಒಂದು ಚಲೋದ ಸೀರೆ ತೊಗೊಂಡು ಕೇಸಿಂದ ಹೊಲ್ದ್ರಾಯ್ತು ಅಂತ ಹೇಳ್ಕೇಸಿಂದ ಆಕಿನ ಸೈಜ್ ಇಟ್ಕೇಸಿಂದ ಹೊಲ್ದ್ರಿ. ಆದ್ರೆ ಮಸ್ತ್ ಕುಂತಿತ್ರಿ ಈ ಫಿಟ್ಟಿಂಗ್ ಅಂತೂ. ಈ ಥರ ಫ್ರಾಕ್ಗಳು ಅಂಗಡಿ ಒಳಗೆ ಸಿಗೋಂಥ ಫ್ರಾಕ್ ಥರನೇ ಡಿಸೈನಾಗಿ ಗ್ರ್ಯಾಂಡ್ ಆಗಿರ್ಬೇಕಂದ್ರಂತೂ ಮೀಟರ್ಗಟ್ಟಲೆ ಅರ್ಬಿ ತಂದು ಡಿಸೈನ್ ಆಗಿರೋಂಥ ಅರ್ಬಿ ತಂದು ಈ ಥರ ಹೊಲ್ಕೊಂಡ್ರಂತೂ ಸಿಂಪಲ್ ಸೇಮ್ ಟು ಸೇಮ್ ನಾವು ಅಂಗಡಿ ಒಳಗೆ ಹೆಂಗೆ ಫ್ರಾಕ್ ತೊಗೋತೇವಲ್ರಿ ಹುಡುಗಿ, ಆ ಥರ ಮಾಡಿಲ್ಲ ಅಂದ್ರೆ ಈ ಥರ ಒಂದು ಡಿಸೈನ್ ಇರೋ ಸೀರೆಲಿಂತ ಮನೆಯಲ್ಲೇ ಫ್ರಾಕ್